ಪಾಪ ಸೌಪರ್ಣಿಕ, ಏನು ಹೆದರ್ಬೇಕಾಗಿಲ್ಲ. ಚಂದ್ರುಗೇನು ಆಗೋದಿಲ್ಲ, ಯೋಚನೆ ಮಾಡಬೇಡ. ದೇಸಾಯಿಗಳೇ, ನನಗೆ ಯಾಕೋ ಇದು ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೀರಾ ಸರ್? ಆಕ್ಸಿಡೆಂಟ್ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ಆಕ್ಸಿಡೆಂಟ್ ಆಗಿದ್ದ ಜಾಗನ ನಾನು ಹೋಗಿ ನೋಡ್ಕೊಂಡು ಬಂದೆ. ಅದು ಆಕ್ಸಿಡೆಂಟ್ ಆಗುವಂತಹ ಜಾಗ ಅಲ್ಲ. ಆದರೂ ಹೇಗಾಯಿತು ಅನ್ನೋ ಅನುಮಾನ ನನ್ನ ಕಾಡ್ತಾ ಇದೆ. ಏನು ಸರ್ ಹೀಗೆ ಹೇಳ್ತಾ ಇದ್ದೀರಿ? ನನಗೆ ಭಯ ಆಗ್ತಾ ಇದೆ. ಸರ್, ನಿಮಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ? ಇಲ್ಲ, ಆ ಥರದವ್ರು ಯಾರೂ ಇಲ್ಲ. ಅದನ್ನ ಸಾಯಿಸುವಂಥ ದ್ವೇಷ ನಮ್ಮನೆ ಮೇಲೆ ಯಾರಿಗಿರೋಕ್ಕೆ ಸಾಧ್ಯ ಹೇಳಿ? ಇಲ್ಲ ಇಲ್ಲ ಬಿಡಿ. ಯಜಮಾನ್ರೆ, ನೀವು ಜನರನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಬೆಟ್ಟೇಗೌಡ್ರ ಜೊತೆ ಸೇರಿಕೊಂಡು ನಿಮ್ಮ ತಂಗಿ ಶಾರದಾ ಅವರೇ ಯಾಕೆ ಹೀಗೆ ಮಾಡಿಸಿರಬಾರ್ದು? ಇನ್ಸ್ಪೆಕ್ಟರ್ ಸರ್, ನಿಮಗೆ ಅನುಮಾನ ಇರೋದು ನಿಜಾನೇ ಆಗಿದ್ರೆ ಒಂದ್ಸಲ ಶಾರದಾ ಅವ್ರನ್ನ, ಬೆಟ್ಟೇಗೌಡ್ರನ್ನ ವಿಚಾರಣೆ ಮಾಡಿ ನೋಡಿ. ರಾಧಿಕಾ, ಶಾರದಾಗೆ ನನ್ನ ಮೇಲೆ ಕೋಪ ಇರೋದು ನಿಜ, ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇರೋದು ನಿಜ. ಆದರೆ ಚಂದ್ರುನ ಸಾಯಿಸೋ ಮಟ್ಟಕ್ಕೆ ಅವಳು ಹೋಗೋಕ್ಕೆ ಸಾಧ್ಯ ಇಲ್ಲ. ಚಂದ್ರು ಅಂದರೆ ಅವಳಿಗೆ ತುಂಬ ಇಷ್ಟ. ಆದರೂ ಸರ್, ನಾನು ನನ್ನ ರೀತಿಯಲ್ಲಿ ವಿಚಾರಣೆ ಮಾಡ್ತೀನಿ. ದೇವ್ರ ದಯೆಯಿಂದ ಚಂದ್ರು ಅವರು ಇದರಿಂದ ಪಾರಾಗಿ ಬಂದರೆ ಸಾಕು, ಎಲ್ಲ ವಿಚಾರಗಳು ತಮಗೆ ತಾವೇ ಆಚೆ ಬರ್ತವೆ. ಸರ್, ತಪ್ಪು ಯಾರೇ ಮಾಡಿರಲಿ ಸರ್, ಅವ್ರ ಶಿಕ್ಷೆ ಆಗಲೇಬೇಕು. ಇದು ಆಕ್ಸಿಡೆಂಟ್ ಆಗಿದ್ರೂ ಸರಿ, ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರೂ ಸರಿ, ಅಪರಾಧಿ ಯಾರೇ ಆಗಿರಲಿ, ಎಲ್ಲೇ ಇರಲಿ, ಹುಡುಕಿ ಎಳ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಸರ್. ತುಂಬ ಉಪಕಾರ ಆಯಿತು ಅಜಯ್ ಅವರೇ. ನಿಮ್ಮ ಅಭಿಮಾನ ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಚಂದ್ರು ಹುಷಾರಾಗ್ತಾನೆ ಅಂತ ನೀವು ಭರವಸೆ ಕೊಟ್ಟಿದ್ದೀರಾ. ನಿಮಗೆ ಎಷ್ಟು ಧನ್ಯವಾದಗಳನ್ನು ಸಲ್ಲಿಸಿದ್ರು ಕೂಡ ಅದು ಕಮ್ಮಿನೇ. ಬಿಡಿ ಸರ್, ಇದೆಲ್ಲ ದೊಡ್ಡ ವಿಷಯನ ಹೇಳಿ. ಸರ್, ನನಗೂ ಹಿಂದಿಲ್ಲ ಮುಂದಿಲ್ಲ. ನಾನು ದೇಸಾಯಿಗಳ ಮನೆ ಅನ್ನದ ಋಣದಲ್ಲಿದ್ದೀನಿ. ನನ್ನ ಸಹಾಯ ಬೇಕಾದರೆ ಕೇಳಿ, ಖಂಡಿತ ನಾನು ಮಾಡ್ತೀನಿ. ನಿನ್ನಿಂದ ನಾನು ಸಹಾಯನ? ನೀನು ಯಾರು? ಶಾಂತನು ಅಂತ, ನಮಗೆ ತುಂಬ ಬೇಕಾದವನು. ನಮ್ಮ ಆಶ್ರಮದಲ್ಲೇ ಇದ್ದಾನೆ. ನಮ್ಮ ಮನೆತನದ ಬಗ್ಗೆ ತುಂಬ ಪ್ರೀತಿ ಇವಂಗೆ. ಗುಡ್. ನೋಡಿದ್ರ, ಆಶ್ರಮದಲ್ಲಿ ಇರೋರೆಲ್ಲ ನಿಮ್ಮ ಮನೆ ಬಗ್ಗೆ ಎಷ್ಟೊಂದು ಅಭಿಮಾನ, ಗೌರವ ಇಟ್ಕೊಂಡಿದ್ದಾರೆ. ಹಾಗಿದ್ದ ಮೇಲೆ ಅದು ಮನೆಯಲ್ಲ, ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಾನು ಒಂದ್ಸಲ ಬಂದು ಹೋಗ್ತೀನಿ. ದೇಸಾಯಿಗಳೇ, ನಾನು ಹೊರಡ್ತೀನಿ. ಸಣ್ಣ ಪುಟ್ಟ ಏನಾದರೂ ವಿಚಾರಣೆ ಇದ್ದರೆ ನಾನೇ ನಿಮ್ಮ ಹತ್ರ ಬಂದು ವಿಚಾರಣೆ ಮಾಡ್ಕೊಂಡು ಹೋಗ್ತೀನಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸ್ಟೇಷನ್ವರೆಗೂ ಕರ್ಸ್ಕೊಳ್ಳೋದಿಲ್ಲ. ಒಳ್ಳೆಯದು, ಹೋಗ್ಬಿಟ್ಟು ಬನ್ನಿ. ರಾಧಿಕಾ ಅವರೇ, ಚಂದ್ರು ಅವ್ರನ್ನ ಕೊನೆ ಸಲ ನೋಡಿದ್ದು ನೀವೇ ಅಲ್ವಾ? ನಮ್ಮ ತನಿಖೆಗೆ ಏನಾದರೂ ಸಹಾಯ ಬೇಕು ಅಂದರೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಬರ್ತೀನಿ ಸರ್, ಬರ್ತೀನಮ್ಮ.
ಚಂದ್ರು ಅವ್ರು ಹೇಗಿದ್ದಾರೆ? ನಾನು ಅವ್ರು ನೋಡ್ಬೋದಾ? ಪಾಪ, ಅವರಂತವ್ರಿಗೆ ಹೀಗಾಗಬಾರ್ದಾಗಿತ್ತು. ಪ್ರಾಣಕ್ಕೇನು ಅಪಾಯ ಇಲ್ಲ ತಾನೆ? ಪ್ರಯತ್ನ ಪಡೋದೇನು ಸರ್, ಉಳಿಸ್ಕೊಡ್ಲೇಬೇಕು. ಸರ್, ಬ್ಲಡ್ ಏನಾದ್ರು ಬೇಕಾದ್ರೆ ಕೇಳಿ, ನಾನು ಕೊಡ್ತೀನಿ. ಇನ್ನು ದೇಸಾಯಿ ಮನೇಲಿ ಸಂತೋಷ ಅನ್ನೋದು ಹಾಸಿಗೆ ಹಾಕೊಂಡು ನಿದ್ದೆ ಮಾಡುತ್ತೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆಯಲ್ಲ, ಇದು ಆಕ್ಸಿಡೆಂಟ್ ಥರ ಅಂತೂ ಕಾಣಿಸ್ತಿಲ್ಲ. ಯಾರಾದರೂ ಬೇಕಂತಾನೆ ಮಾಡಿರ್ಬೋದಾ? ಆ ಶಾಂತನೂ ಯಾಕೆ ಮಾಡಿರಬಾರ್ದು? ಇದರಿಂದ ಅವನಿಗೇನು ಲಾಭ? ಬರಲಿ, ವಿಚಾರಿಸ್ತೀನಿ. ಓ, ಏನು ನಂಜುಗುಡಿ, ಆಗಲೇ ಬಂದು ಕಾಯ್ತಾ ಇದೀಯಾ? ಏನು ಅಷ್ಟೊಂದು ಸರಿ ಫೋನ್ ಮಾಡ್ದಲ್ಲ, ಏನು ಸಮಾಚಾರ? ಭಾವಂಗಾಗಿರೋದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅನ್ನೋ ಅನುಮಾನ ನನಗೆ. ನೀನಾಗ ಶಾಂತನು ಇಷ್ಟೊಂದು ಶಾಕ್ ಆಗ್ತಿದ್ಯಾ? ಯಾಕೆ ಆತಂಕ ಆಗ್ತಿದ್ಯಾ? ಮತ್ತೆ ನಂಜುಗುಡಿ, ಆತಂಕ ಆಗಲ್ವಾ? ಅಲ್ಲ, ನಾವಿದನ್ನ ಆಕ್ಸಿಡೆಂಟ್ ಅನ್ಕೊಂಡಿದ್ವಿ. ನೀನು ಹೇಳ್ತಿದ್ಯಾ ಇದು ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅಂತ. ಶಾಕ್ ಆಗಲ್ವಾ? ಹೌದು, ಆದರೆ ಅನುಮಾನ ಇರೋದಂತೂ ಸತ್ಯ. ಹೌದು, ಈ ಅನುಮಾನ ಹೇಗೆ ಬಂತು ನಿನಗೆ? ಅಲ್ಲ, ಯಾರಿಗೂ ಬರದೇ ಇರೋದು ಏನು ರೀಸನು? ನಿಮ್ಮ ಭಾವನಿಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ ಅಲ್ವಾ? ದ್ವೇಷ ಇರಲಿಲ್ಲ ನಿಜ, ಆದರೆ ಹೊಸದಾಗಿ ಶತ್ರುಗಳು ಹುಟ್ಕೊಂಡಿದ್ರು ಅನ್ನೋ ಅನುಮಾನ ನನಗೆ. ಆ ಶತ್ರುಗಳ ಹೆಸರಲ್ಲಿ ನಿನ್ನ ಹೆಸರು ಇದೆ ಶಾಂತನು. ಹೌದು ಶಾಂತನು, ಯಾಕೋ ನಿನ್ನ ಮೇಲೇ ಅನುಮಾನ ಜಾಸ್ತಿ ಆಗ್ತಿದೆ ನನಗೆ. ಲೇ ಅವಿವೇಕಿ, ಏನು ಮಾತಾಡ್ತಿದ್ಯ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಅಲ್ಲ, ನನಗೇನು ರೀಸನ್ ಇದೆ ನಿಮ್ಮ ಭಾವನ ಕೊಲ್ಲೋದಕ್ಕೆ? ನನಗೆ ಗೊತ್ತಿಲ್ಲದೆಲ್ಲ ಸತ್ಯ ಏನಿದೆ ಯಾರಿಗೆ ಗೊತ್ತು ಶಾಂತನು? ಇಲ್ಲಿವರೆಗೂ ನೀನು ಆಡಿದ ಮಾತು, ನಡ್ಕೊಂಡಿದ್ದ ರೀತಿ ನೋಡ್ತಾ ಇದ್ರೆ ನಿನ್ನ ಕಡೆನೇ ಬೆರಳು ಮಾಡಿ ತೋರಿಸ್ಬೇಕು ಅನಿಸಿದೆ ನನಗೆ. ನಂಜುಗುಡಿ, ಈ ವಿಷಯದಲ್ಲಿ ನಿನ್ನ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅನುಮಾನ ಪಡೋದಕ್ಕೂ ಒಂದು ಮಿತಿ ಅಂತ ಇದೆ, ಅದನ್ನ ಮೀರಿ ಮುಂದೆ ಹೋಗಿದೀಯ ನೀನು. ಅಲ್ಲ, ಹೇಗಾದ್ರೂ ಮನ್ಸು ಬಂತು ನನ್ನ ಮೇಲೆ ಅನುಮಾನ ಪಡೋದಕ್ಕೆ ನಿನಗೆ? ಸರಿ, ಊರಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಒಂದಿದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು, ಶಾಂತನ ಮೇಲೆ ಅನುಮಾನ ಇದೆ ಅಂತ. ಕೊಡ್ಬೋದು, ಆದರೆ ಪೊಲೀಸ್ ಸ್ಟೇಷನ್ನಲ್ಲಿರೋ ಇನ್ಸ್ಪೆಕ್ಟರ್ಗೂ ನಿನಗೂ ಸಂಬಂಧ ಇದೆಯಲ್ಲ. ಯಾವಾಗ ನೀವಿಬ್ರು ಹಾಸ್ಪಿಟಲ್ ಹೊರಗೆ ಮಾತಾಡ್ಕೊತ ನಿಂತ್ಕೊಂಡ್ರೋ ಆಗಲೇ ಶುರುವಾಯಿತು ಅನುಮಾನ. ಏಯ್ ನಂಜುಗುಡಿ, ನೀನೊಂಥರ ವಿಚಿತ್ರ ಪ್ರಾಣಿ ಆಗ್ಬಿಟ್ಟಿಯಲ್ಲೋ. ಇಷ್ಟೊಂದು ಅನುಮಾನ ಯಾವತ್ತೂ ಒಳ್ಳೆದಲ್ಲ, ನೆನ್ಪಿಟ್ಕೋ. ರಾಧಿಕಾಗೂ ನನಗೂ ಏನು ಸಂಬಂಧ ಅನ್ನೋದನ್ನು ಬಿಡು ನೀನು. ದೇಸಾಯಿಗಳ ಕುಟುಂಬಕ್ಕೂ ನನಗೂ ಏನು ಸಂಬಂಧ ಅನ್ನೋದನ್ನು ತಿಳ್ಕೊಂಡು ಮಾತಾಡು ಅಂದಿದ್ದೆ. ಯಾಕೆ? ಅವತ್ತು ಕೇವಲ ನಿನ್ನ ಬಾಯಿ ಮುಚ್ಚೋದಕ್ಕೋಸ್ಕರ ಹಾಗಂದಿದ್ದೆ, ಇಲ್ಲ ಅಂದ್ರೆ ನೀನು ನನ್ನ ಮಾತು ಎಲ್ಲಿ ಕೇಳ್ತಾ ಇದ್ದೆ? ಹಸುಗು ಸುನ್ನೆ ಕೊಲ್ಲೋದಕ್ಕೆ ಹೊರಟೋದು ನೀನು. ನನ್ನ ಮೇಲೆ ಅನುಮಾನ ಪಡೋದು ನೋಡಿದ್ರೆ ನನಗೆ ನಗು ಬರ್ತಾ ಇದೆ. ಮನುಷ್ಯತ್ವ ಅಂತ ಏನಾದರೂ ಇದ್ರೆ ಅದು ನನ್ನಲ್ಲಿದೆ, ಅದಕ್ಕೂ ನಿನಗೂ ಸಂಬಂಧನೇ ಇಲ್ಲ. ಏನು ಈ ಶಾಂತನು ಹತ್ರ ದೊಡ್ಡ ಸಂತನ ಥರ ಬಿಲ್ಡಪ್ ಕೊಡೋದಕ್ಕೆ ಬಂದಿದ್ದೀಯಾ? ಫ್ಲ್ಯಾಪ್ ಶೋ ಆಗುತ್ತೆ ನಿಂದು. ಮಗುನ ಕೊಲ್ಲಕ್ಕೆ ಹೋದವನು ನೀನು, ನಿನಗೇನು ನನ್ನ ಹತ್ರ ಮಾತು? ನೋಡು ನಂಜುಗುಡಿ, ಹೆಚ್ಚು ಅನುಮಾನಗಳು ಬರ್ತಿದ್ದ ಹಾಗೆ ಅವಮಾನ ಆಗೋದು ನಿನಗೆ. ನೆನ್ಪಿಟ್ಕೋ, ಪೊಲೀಸರು ನನ್ನನ್ನು ಪ್ರಶ್ನೆ ಮಾಡಲ್ಲ, ನಿನ್ನನ್ನು ಮಾಡ್ತಾರೆ. ಮಾತಾಡ್ಲಾ ಪೊಲೀಸ್ನವ್ರ ಹತ್ರ? ನಂಜುಗುಡಿ ಮಗುನ ಕೊಲ್ಲಕ್ಕೆ ಹೋಗಿದ್ದ ಅಂತ, ಅಥವಾ ನಿಮ್ಮ ಮನೆಯವ್ರಿಗೆ ಹೇಳಲ್ಲ? ಶಾಂತನು, ಅರ್ಜೆಂಟಾಗಿ ಬರಕ್ಕೆ ಹೇಳೋದಿಲ್ಲ, ಏನು ವಿಷಯ?
ಅಮ್ಮ ಎಷ್ಟು ದಿನ ಅಂತ ನಾವು ಹೀಗೆ ಭೇಟಿಯಾಗೋದು? ನನಗಂತೂ ಇರಿಟೇಟ್ ಆಗೋಗಿದೆ. ನಾವು ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಸೀದಾ ದೇಸಾಯಿ ಮನೆಗೆ ಹೋಗೋದು, ನಮ್ಗೆ ಈ ಆಸ್ತಿಲಿ ಅಧಿಕಾರ ಇದೆ ಅಂತ ಕೂರೋದು, ಅಚ್ಚ ನಮ್ಮ ಮುಂದೆ ಇರೋದು. ಅವಸರ ಅನ್ನೋದು ಸಮಸ್ಯೆಗಳನ್ನ ನಮ್ಮ ಮುಂದೆ ತಂದು ನಿಲ್ಸತ್ತೆ. ಈಗ ನಮ್ಮ ವಿಷಯಕ್ಕೆ ತಲೆ ಹಾಕ್ದವನ್ನೇ ನೋಡು, ಇವತ್ತೋ ನಾಳೆನೋ ಅಂತ ದಿನ ಎಣಿಸ್ತಾ ಇದ್ದಾನೆ. ಅವಿವೇಕದಲ್ಲಿ ಕೆಲಸ ಮಾಡಿದ್ರೆ ಅಪಾಯ ಖಂಡಿತ. ಏನಾಯ್ತೀಗ? ಇನ್ನೇನಾಗುತ್ತಮ್ಮ, ಅಂದ್ಕೊಂಡು ಕೆಲಸ ಆಗಿಲ್ಲ. ಅವನನ್ನ ಸಾಯಿಸಿ ಆ ಮನೆಗೆ ನಾವು ಹೋಗ್ಬೇಕು ಅನ್ಕೊಂಡಿದ್ವಿ. ಆದ್ರೆ ಅವನು ಹಾಸ್ಪಿಟಲ್ ICU ಮಲ್ಕೊಂಡು ನಮ್ಮ BP ಜಾಸ್ತಿ ಮಾಡ್ತಾ ಇದ್ದಾನೆ. ಪ್ಲಾನಡ್ ಆಗಿ ಕೆಲಸ ಮಾಡಿದ್ರು ಕೂಡ ಆ ನಂಜುಗುಡಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಏನು ಅನುಮಾನ ಬಂದಿದ್ಯಾ? ಹೌದು, ನಾನು ಅಜಯ್ ಮಾತಾಡಿದ್ದನ್ನ ಅವನು ಕೇಳಿಸ್ಕೊಂಡಿದ್ದಾನೆ. ರಾತ್ರಿ ಸಿಕ್ಕಿದ್ದ, ಅಂಥದ್ದೇನು ಇಲ್ಲ ಅಂತ ಹೇಳಿ ನಾನೇ ಕಳಿಸ್ಬಿಟ್ಟೆ. ಆದ್ರೆ ಅವನು ನಂಬುವಂತ ಮನುಷ್ಯ ಅಲ್ಲ. ಅವನಿಗಿರೋ ಅನುಮಾನದ ರೋಗನ ಬೇರೆ ಯಾರಿಗಾರು ದಾಟಿಸ್ಬಿಟ್ರೆ ಏನ್ ಮಾಡೋದು? ಕಷ್ಟ ಆಗಲ್ವಾ? ಹಾಗಿದ್ರೆ ಏನ್ ಮಾಡೋದೀಗ? ಅದ್ ನನಗೂ ಗೊತ್ತಾಗ್ತಿಲ್ಲಮ್ಮ. ಅದಕ್ಕೆ ನಾನು ಹೇಳಿದ್ದು, ಎಷ್ಟು ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಮಾತಾಡೋದು? ಈ ರೀತಿ ಬದುಕೋಕ್ಕಾಗತ್ತಾ? ಸೀದಾ ಹೋಗಿ ನಮ್ಗೇನ್ ಬೇಕು ಅದನ್ನ ತಗೊಂಡ್ಬಿಡೋಣ. ಅವಸರದಲ್ಲಿ ಯಾವ ಹೆಜ್ಜೆನೂ ಇಡೋದಿಕ್ಕಾಗೋದಿಲ್ಲ ಶಾಂತನು. ನನಗ್ ಬೇಕಾಗಿರೋದು ದೇಸಾಯಿ ಕುಟುಂಬದ ಗದ್ದಿಗೆ. ಇಡೀ ಆಸ್ತಿ ನಮ್ಮದಾಗಬೇಕು. ಅದ್ರಲ್ಲಿ ಯಾರಿಗೆ ಪಾಲ್ ಕೊಡೋದಕ್ಕೂ ನನಗಿಷ್ಟ ಇಲ್ಲ. ರಾಧಿಕಾ ಖಂಡಿತ ನಮಗ್ ಕಂಟಕ ಹಾಕ್ತಾಳೆ. ಈಗ ನಾವಿಡೋ ಒಂದೊಂದು ಹೆಜ್ಜೆನೂ ತುಂಬಾ ಮುಖ್ಯ ಆಗತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಅಮ್ಮ, ಚಂದ್ರಚೂಡ ಸತ್ತೇ ಹೋಗ್ತಾನೆ ಅಂತ ಅವನ ನಂಬಿಸೋದಕ್ಕೆ ನಾನು ಎಲ್ಲ ವಿಚಾರನೂ ಹೇಳ್ಬಿಟ್ಟೆ. ಏನ್ ಮಾಡೋದೀಗ? ಅವ್ನು ಸಣ್ಣದಾಗಿ ಉಸಿರಾಡ್ತಾ ನಮ್ಮ ಉಸಿರಾಟನ ಏರ್ಪೇರ್ ಮಾಡ್ತಾ ಇದ್ದಾನಲ್ಲ. ಅವನು ಉಸಿರನ್ನ ನಿಲ್ಲಿಸ್ಬಿಡು. ಹೌದು, ಅವನು ಉಸಿರನ್ನ ನಿಲ್ಲಿಸ್ಬಿಡು. ಇವತ್ತೋ ನಾಳೆನೋ ಅನ್ನೋ ಹಾಗಿದ್ದಾನೆ. ಅವನು ಉಸಿರು ನಿಲ್ಲಿಸೋದು ನಿನಗೇನು ದೊಡ್ಡ ವಿಷಯನಾ? ಹೌದು. ನಾಳೆ ಮೇಲಕ್ಕೆ ಎದ್ದು ಕೂರಲ್ಲ ಅಂತ ಏನ್ ಗ್ಯಾರಂಟಿ? ಮೇಲಕ್ಕೆ ಕಳಿಸ್ಬಿಡು. ಹೌದು ಶಾಂತನು, ಆ ಮನೆಯಲ್ಲಿ ಒಂದು ಸಾವು ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಮ್ಮ ಕೆಲಸ ಆಗೋದಿಲ್ಲ. ಚಂದ್ರಚೂಡ ಮಲಗಿರೋ ಅಲ್ಲೇ ಅವನ ಉಸಿರನ್ನ ನಿಲ್ಲಿಸ್ಬಿಡು. ಇದಕ್ಕೆ ಬೇಕಾದ್ರೆ ಅಜಯ್ ಸಹಾಯನ ತಗೋ. ಇಬ್ರು ಸೇರಿ ಈ ಕೆಲಸನ ಮಾಡಿ ಮುಗಿಸಿ. ತಮ್ಮ ಅನ್ನೋ ಅಕ್ರೇನೂ ಇಲ್ಲದೆ ಆದಷ್ಟು ಬೇಗ ಅವನ ಉಸಿರು ನಿಲ್ಲಿಸು ಅಂತ ಹೇಳ್ತಿದ್ದೀನಿ ಅಂದ್ರೆ ದೇಸಾಯಿ ಕುಟುಂಬದ ಹೊಸ್ತಲ್ನ ತುಳಿಯೋದಕ್ಕೆ ನಾನು ಎಷ್ಟು ಅವಸರದಲ್ಲಿದ್ದೀನಿ ಅಂತ ಯೋಚನೆ ಮಾಡು. ಸರಿ ಅಮ್ಮ, ಅವ್ರ ಜೊತೆ ಇದ್ಕೊಂಡೇ ಯಾರಿಗೂ ಅನುಮಾನ ಬರ್ದಿರೋ ರೀತಿ ನಾನು ಈ ಕೆಲಸ ಮಾಡ್ತೀನಿ. ಅಜಯ್ ಅವನಿಗೆ ಪ್ರಾಣಭಿಕ್ಷೆ ಕೊಟ್ಟಿರ್ಬೋದು, ನಾನು ಪ್ರಾಣನೇ ತೆಗೆದು ಬಿಡ್ತೀನಿ. ಸಾವಿನ ಸೂತಕ ದೇಸಾಯಿ ಮನೆ ತಲುಪಬೇಕು, ಹಾಗೆ ಮಾಡ್ತೀನಿ. ಆದಷ್ಟು ಬೇಗ ಅವನ ಸಾವಿನ ಸುದ್ದಿನ ನಿಮಗೆ ಕೊಡ್ತೀನಿ. ಓಕೆ? ಚಂದ್ರಚೂಡನಷ್ಟೇ ರಾಧಿಕಾ ಕೂಡ ಡೇಂಜರ್. ಅವಳು ಸುಮ್ಮನೆ ಇರಬೇಕು ಅಂದ್ರೆ ಜಾನಕಿ ಮತ್ತೆ ವಿಶುನ ಒಂದು ಮಾಡಬೇಕು. ತಂದೆ ಸಾವಿನ ಸೂತಕ ವಿಶು ಪ್ರೀತಿನ ಮರಿಬಾರ್ದು. ಹಾಗೆ ನೋಡ್ಕೊ. ಜಾನಕಿ ಬಗ್ಗೆ ಗಮನ ಇದ್ದೇ ಇರಲಿ ನಿನಗೆ. ಸರಿ ಅಮ್ಮ, ಜಾನಕಿ ಮತ್ತು ವಿಶುನ ಒಂದು ಮಾಡ್ತೀನಿ. ಆ ರಾಧಿಕಾನ ಬೀದಿ ತರ್ತೀನಿ. ನೀನು ಹೇಳೋ ಒಳ್ಳೆ ಸುದ್ದಿಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀನಿ. ಸರಿ ಅಮ್ಮ. ಚಂದ್ರಚೂಡ, ನಿನ್ನ ಕೊನೆ ಉಸಿರು ICUಲ್ಲೇ ಹೋಗ್ಬೇಕು. ಹಾಗೆ ಮಾಡ್ತೀನಿ. ಅಜಯ್, ನೀನು ಹೋಗಿರು, ನಾನು ಆಮೇಲೆ ಬರ್ತೀನಿ. ಸರಿ ಸರ್. ದೇಸಾಯಿ ಅವರೇ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ತಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಸರ್, ಚಂದ್ರು ಅವ್ರು ಹೇಗಿದ್ದಾರೆ ಸರ್? ಡಾಕ್ಟ್ರು ಭರವಸೆ ಕೊಟ್ಟಿದ್ದಾರೆ, ಚಂದ್ರು ಜೀವ ಉಳಿಸ್ಕೊಡ್ತೀವಿ ಅಂತ. ದೇವ್ರ ಮೇಲೆ ಭಾರ ಹಾಕಿ
ಎಲ್ಲರೂ ಕಾಯ್ತಾ ಇದ್ದೀವಿ. ಸರ್, ದೇವರು ಇರೋದು ನಿಜಾನೇ, ಆದರೆ ಚಂದ್ರು ಅವ್ರನ್ನ ನಮ್ಗೆ ಉಳಿಸ್ಕೊಡ್ತಾನೆ. ನೀವು ಭಯಪಡಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಆ ನಂಬಿಕೆ ಮೇಲೆ ನಾವಿದ್ದೀವಿ. ಓ, ಏನಪ್ಪ ಶಾಂತನು, ನೀನಿಲ್ಲಿ? ಹೀಗೆ ಚಂದ್ರು ಅವರು ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಜಾನಕಿ ಅವರೇ, ಚಂದ್ರು ಸರ್ ಹೇಗಿದ್ದಾರೆ? ಡಾಕ್ಟ್ರು ಬೇಗ ಗುಣ ಆಗುತ್ತೆ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಅಪ್ಪ, ಆ ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ಸರ್, ಇವರು ಆಶ್ರಮದಲ್ಲಿರೋರಲ್ವಾ? ನಿಮ್ಮ ಹೆಸರು ಶಾಂತನು ತಾನೇ? ಹೌದು ಸರ್. ಸರ್ ಹೇಳಿ, ಇದು ಆಕ್ಸಿಡೆಂಟಿಂದ ಆಗಿರೋದು ಅಥವಾ ಬೇರೆ ಏನಾದರೂ ಆಗಿದೆಯೋ ಸರ್? ನೀವೇನು ಸರ್ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇದ್ದೀರಿ? ವಹಿಸ್ಲೇಬೇಕಲ್ವ ಸರ್, ನಾನು ಒಂದು ರೀತಿ ಈ ಕುಟುಂಬದವನೇ. ಅಂದರೆ ಅಂದರೆ ದೇಸಾಯಿಗಳು ನಮಗೆ ಆಶ್ರಯ ಕೊಟ್ಟವರು, ನಾವೆಲ್ಲ ಅವ್ರ ಮಕ್ಕಳಿದ್ದ ಹಾಗೆ. ಹೇಳಿ ಸರ್, ವಿಚಾರಣೆ ಎಲ್ಲಿಗೆ ಬಂತು? ನಾನೀಗ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ. ದೇಸಾಯಿಗಳೇ, ಒಂದು ನಿಮಿಷ. ಎಲ್ಲ ಕಡೆ ವಿಚಾರಿಸ್ದೆ, ಅನುಮಾನ ಬಂದ ಕಡೆ ತನಿಖೆ ಮಾಡಿದೆ, ಎಲ್ಲೂ ಸುಳಿವು ಸಿಗಲಿಲ್ಲ ಸರ್. ನೀವು ಯಾಕೆ ವಿಚಾರಿಸೋಕೆ ಹೋದ್ರಿ ಅಜಯ್ ಅವರೇ? ನಾನು ಹೇಳಿದ್ನಲ್ಲ, ಈ ಘಟನೆ ಹಿಂದೆ ಯಾರು ಕೈವಾಡೋನು ಇಲ್ಲ ಅಂತ. ಆದರೂ ಅನುಮಾನ ಬಂದ ವ್ಯಕ್ತಿಗಳನ್ನು ವಿಚಾರಣೆ ಮಾಡಿದೆ ಹೇಗೆ ಬಿಡೋಕ್ಕಾಗತ್ತೆ ಸರ್? ಅದಕ್ಕೆ ಶಾರದಾ ಅವರನ್ನು ಬೆಟ್ಟೆಗೌಡರನ್ನು ವಿಚಾರಣೆ ಮಾಡಿದೆ. ಇದರಲ್ಲಿ ಅವ್ರ ಕೈವಾಡ ಏನೂ ಇಲ್ಲ ಅಂತ ಗೊತ್ತಾಯ್ತು. ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಯಾಕೆ, ಏನಾಯ್ತು ಇವಾಗ? ಮತ್ತೇನು ಜಾನಕಿ ಅವರೇ, ನೀವು ಇಲ್ಲಿರಬೇಕು ನಿಜ, ಮಗಳಾಗಿ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಿ. ಆದರೆ ಅಲ್ಲೊಂದು ಜೀವ ನಿಮ್ಗಾಗಿ ಕಾದಿದೆ ಅನ್ನೋದನ್ನ ನೀವು ಮರ್ತೇ ಬಿಟ್ರಿ. ಯಾರು? ಏನು ಹೇಳ್ತಿದ್ದೀರಾ ನೀವು? ಏನು ಜಾನಕಿ ಅವರೇ, ನಿಮ್ಮ ಬಾಯಿಂದ ಈ ಮಾತನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಾನು ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೀನಿ. ಕೃಷ್ಣನಾ? ಕೃಷ್ಣನ್ಗೆ ಏನಾಯ್ತು? ಏನಾದರೂ ಸಮಸ್ಯೆನಾ? ನೀವು ಇಲ್ಲದೆ ಇರೋದೇ ಸಮಸ್ಯೆ ಅವನಿಗೆ. ಯಾವತ್ತೂ ಮಾತಾಡ್ದಿರೋ ಕೃಷ್ಣ ಈಗ ಬಾಯಿ ತುಂಬ ಜಾನಕಿ ಜಾನಕಿ ಅಂತ ಹೇಳ್ತಾ ಇದ್ದಾನೆ. ಪಾಪ ಅನ್ಸುತ್ತೆ ನನಗೆ. ಆದರೆ ನಿಮಗೆ ಅವ್ನು ನೆನಪೇ ಇಲ್ಲ ಬಿಡಿ. ಏನು ಮಾಡೋಕ್ಕಾಗತ್ತೆ ಸರ್, ಹಳೆ ನೆನಪೇ ಹಾಗೆ ಕಾಡುತ್ತೆ, ಕೆಲವು ಸಲ ಕೊಂದು ಬಿಡುತ್ತೆ. ನಿಮ್ಮ ಮನೆ ವಿಷಯ ಕೇಳಿ ನನಗೆ ತುಂಬ ನೋವಾಯಿತು. ಮಗಳಿಗಾಗಿ ಹಂಬಲಿಸ್ತಿದ್ದೀರಿ. ಸತ್ತೇ ಹೋಗಿದ್ದಾಳೆ ಅಂತ ತಿಳ್ಕೊಂಡಿದ್ದ ಮಗಳು ಮತ್ತೆ ಸಿಕ್ಕಿದ್ದಾಳೆ ಅನ್ನೋ ಸುದ್ದಿ ಬಂದಿದೆ. ನಿಜವಾಗ್ಲೂ ನೀವು ಪುಣ್ಯವಂತರು ಸರ್. ಇಲ್ಲ ಅಜಯ್, ನಾನು ಪುಣ್ಯವಂತನಲ್ಲ, ಪಾಪ ಮಾಡಿ ಹುಟ್ಟಿದ್ದೀನಿ. ನಾನೊಬ್ಬ ನತದೃಷ್ಟ. ಯಾವ ಜನ್ಮದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ನೋವು ಕೊಟ್ಟಿದ್ದೀನೋ ಭಗವಂತ ಈಗ ಅದನ್ನೆಲ್ಲ ವಾಪಸ್ ಕೊಡ್ತಾ ಇದ್ದಾನೆ ನನಗೆ. ಒಬ್ಬ ಮಗಳನ್ನ ಕಳ್ಕೊಂಡ್ಬಿಟ್ಟೆ. ಅದೇ ದುಃಖದಲ್ಲಿ ವರ್ಷಾನುಗಟ್ಲೆ ಕಳೆದೆ. ಈಗ ನನ್ನ ಬೆನ್ನಿಗೆ ಬಿದ್ದವನು ಸಹೋದರ ನನ್ನ ಎಲ್ಲ ಕೆಲಸಗಳಲ್ಲಿ ಆಧಾರ ಸ್ತಂಭವಾಗಿ ನಿಂತಿದ್ದ. ಅವನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಸತ್ತೇ ಹೋದ್ಲು ಅಂತ ಅನ್ಕೊಂಡಿದ್ದ ಮಗಳು ಬದುಕಿದ್ದಾಳೆ ಅಂತ ಸುದ್ದಿ ಬಂದಿದೆ. ಆದ್ರೆ ಎಲ್ಲಿದ್ದಾಳೆ ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. ನಾನು ಯಾವ ಪುಣ್ಯವಂತ. ಯೋಚನೆ ಮಾಡಬೇಡಿ ಸರ್, ಎಲ್ಲ ಸರಿ ಹೋಗುತ್ತೆ. ಇನ್ನು ಮುಂದೆ ನಿಮ್ಮ ಹಿತೈಷಿಯಾಗಿ ನಾನು ನಿಮ್ಮ ಜೊತೆಲೇ ಇರ್ತೀನಿ. ಹೌದು ಸರ್, ನಿಮ್ಮ ಮಗಳನ್ನು ಹುಡ್ಕೋದಕ್ಕೆ ನಾನು ಕೂಡ ಸಹಾಯ ಮಾಡ್ತೀನಿ ಸರ್. ಅವನಿಗೆ ನೀವು ಮಾಡೋ ಸಹಾಯ ಏನು ಅಂದರೆ ದಿನ ಆಶ್ರಮಕ್ಕೆ ಬಂದು ಹೋಗೋದು. ನೀವು ಬಂದಿಲ್ಲ ಅಂದರೆ ಅವನು ಇಡೀ ದಿನ ಮಂಕಾಗಿರ್ತಾನೆ. ಹೌದಾ ಶಾಂತನು? ಕೇಳ್ತಿರಲ್ಲ ಜಾನಕಿ ಅವರೇ, ಈ ಹಾಸ್ಪಿಟಲ್ ಜಂಜಾಟದ ಮಧ್ಯೆ ಅವನು ನೀವು ಮರ್ತು ಬಿಡಬೇಡಿ. ಅವನು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ನನಗೆ. ಪಾಪ ಆ ದೇವರು ಅವನಿಗೆ ಯಾಕಂತ ಶಿಕ್ಷೆ ಕೊಟ್ಟಿದ್ದಾನೋ ಏನೋ. ಎರಡು ಮಾತಾಡೋದಕ್ಕೂ ಆಗಿಲ್ಲ ಅಂದರೆ ಮನುಷ್ಯ ಆಗ್ಬಿಟ್ಟು ಏನು ಪ್ರಯೋಜನ ಹೇಳಿ? ಡೋಂಟ್ ವರಿ ಶಾಂತನವ್ರೆ, ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ. ಆದಷ್ಟು ಬೇಗ ಅವನಿಗೆ ಹಳೆ ನೆನಪು ಬರುತ್ತೆ. ನೋಡ್ತಾ ಇರಿ, ನೀವೇ ಆಶ್ಚರ್ಯ ಪಡಬೇಕು ಹಾಗಾಗ್ತಾನೆ ಕೃಷ್ಣ. ಇನ್ನೊಂದೆರಡು ದಿನ ನಾನು ಆಶ್ರಮಕ್ಕೆ ವಾಪಸ್ ಬರ್ತೀನಿ. ಅಪ್ಪ ಕೂಡ ಹುಷಾರಾಗ್ತಾರೆ, ಹಾಗೆ ಕೃಷ್ಣನೂ ಹುಷಾರಾಗ್ತಾನೆ. ಜಾನಕಿ ಅವರೇ, ಅವರಿಬ್ರು ಗುಣ ಆಗ್ಬಿಟ್ರೆ
ನನ್ನಷ್ಟು ಖುಷಿ ಪಡೋನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ಕೊಂಬಿಡಿ. ಆಯಿತು, ಎಲ್ಲ ನೀವು ಹೇಳ್ದಾಗೆ ಆಗಲಿ. ಏನಾದರೂ ವಿಷಯ ಇದ್ದರೆ ಮತ್ತೆ ಬಂದು ಭೇಟಿ ಆಗ್ತೀನಿ. ಒಳ್ಳೇದು ಅಜಯ್ ಅವರೇ, ಹೋಗ್ಬಿಟ್ಟು ಬನ್ನಿ. ಬರ್ತೀನಮ್ಮ ಜಾನಕಿ. ಶಾಂತನವರೇ, ನಾನು ಹೋಗ್ತಾ ನಿಮ್ಮನ್ನು ಆಶ್ರಮದ ಹತ್ರ ಬಿಟ್ಟು ಹೋಗ್ತೀನಿ, ಬನ್ನಿ. ಪರವಾಗಿಲ್ಲ, ನೀವು ಹೋಗಿ ಸರ್, ನಾನು ಆಮೇಲೆ ಬರ್ತೀನಿ. ಯಾಕ್ರಿ, ನಾನು ಕಂಡ್ರೆ ಅಷ್ಟೊಂದು ಭಯನಾ? ಶಾಂತನು, ಅಜಯ್ ಅವರು ನಮ್ಮವರೇ, ಹೋಗ್ಬಿಟ್ಟು ಬಾ. ಸರಿ, ಬರ್ತೀನಿ ಜಾನಕಿ. ಹೌದಾ ಕೃಷ್ಣ? ನಾನು ಇಲ್ಲದೆ ಇರುವಾಗಲೇ ನೀನು ನನ್ನ ಹೆಸರು ಕರೆಯೋದಾ? ನಾನಿರುವಾಗ ಕರೆಯಕ್ಕೆ ಏನಾಗಿದೆ ನಿಂಗೆ? ಕೃಷ್ಣ, ಒಂದ್ಸಲ ನನ್ನ ಹೆಸರು ಕರೆಯೋ ಪ್ಲೀಸ್.